ಮಾಡ್ತೀನಿ, ತೊಂದರೆ ಆಗಿದೆ. ಅದನ್ನ ನಾವು ತೊಂದರೆ ಆಗೋದನ್ನ ಕಮ್ಮಿ ಮಾಡ್ತೀವಿ ಕೂಡ. ಆಮೇಲೆ ಲಾಸ್ಟ್ ಇಯರ್ಸ್ ನಾನೇ ಇದ್ದೆ ಈ ಗಣೇಶ ಇದು ಹಬ್ಬದಲ್ಲಿ. ನಿಮ್ಗೆ ಇದು ಮುಳುಬಾಗಿಲು ನಗರದಲ್ಲಿ ನಾನೇ ಯಾರಿಗೂ ಯಾವ್ದು ಗಣಪತಿ ಸ್ಥಾವರದಲ್ಲೂ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಕೇಳಿ ಸರ್. ಯಾರು ನೀವು ಕೇಳಿ, ಯಾರೋ ಒಬ್ರು ಕೇಳಿ. ಅಲ್ಲ ಸರ್, ಅಲ್ಲಲ್ಲ ಗಣಪತಿ ಹಬ್ಬದ ದಿನ ಅಲ್ಲಲ್ಲ ವಿಸರ್ಜನೆ ದಿನ ಇಲ್ಲ ಇಲ್ಲ ಸರ್, ನಮ್ಗೆ ಕೇಳಿಲ್ಲ. ನಮ್ಮ ಹಿರಿಯ ಅಧಿಕಾರಿಗಳು ನಮ್ಗೆ ಏನ್ ರೂಲ್ಸ್ ಇದು ಇನ್ಸ್ಪೆಕ್ಷನ್ ಕೊಟ್ಟಿಲ್ಲ ಅದು ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಹಾ ಸರ್, ಈಗ ನಾವು ಯಾವ್ದು ತೊಂದರೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ. ನಾವು ನಿಮ್ಗೆ ಇನ್ಸ್ಟ್ರಕ್ಷನ್ ಯಾವ್ದು ಇದು ಕೊಡ್ತಾ ಇರೋದ್ರೆ, ಈಗ ಎಲ್ಲಾರು ಏನ್ ಮಾಡ್ತಾರೆ, ಪರ್ಮಿಷನ್ ತಗೊಳ್ಳಿಲ್ಲ ಅಂದ್ರೆ DC ಹಾಕೊಳ್ತಾರೆ. ಅದರಿಂದ ಏನಾದ್ರು ಅಹಿತಕರ ಘಟನೆ ಆದ್ರೆ ಎಲ್ರಿಗೂ ತೊಂದ್ರೆ. ಆದ್ರಿಂದ ನೀವೇ ಯಾರೂನು ಹಾಕೊಳಕ್ ಹೋಗ್ಬೇಡಿ. ನೀವು ನಮ್ಗೆ ಅರ್ಜಿ ಕೊಡ್ತೀರಲ್ಲ, ಆ ಟೈಮಲ್ಲಿ ನಾವೇ ಬಂದು ರೆಡಿ ಮಾಡ್ಕೊಡ್ತೀವಿ. ಎಲ್ಲಿಂದ ಹಾಕೋತಿರೋ, ಯಾವ ಕಂಪನಿಯಿಂದ ಹಾಕೋತಿರೋ ಅಂತ ತೋರಿಸ್ಕೊಟ್ರೆ ಅಲ್ಲಿಂದ ನಿಮ್ಗೆ ಲೈನ್ ಹೇಳ್ಕೊಡ್ತೀವಿ. ಸರ್ ನಮ್ಮ ನಂಬರೇ ತಗೊಳ್ಳಿ, ನಾನು ಆಫೀಸಲ್ಲಿ ಹೇಳ್ತೀನಿ. ನಮ್ಮ ನಂಬರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ, ನನ್ನ ನಂಬರ್. ಅದೇ ಮತ್ತೆ ಯಾಕಂದ್ರೆ ನಾ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಅದಕ್ಕಾಗಿನೇ ಆಮೇಲೆ ಟೆಂಪರರಿ ಕಂಪಲ್ಸರಿ ತಗೋಬೇಕಂತ ಹೇಳಿ ಹಿರಿಯ ಅಧಿಕಾರಿ ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. OM ಕೂಡ ಹಾಕಿದ್ದಾರೆ. ಅದರಿಂದ ಅದು ಕಂಪಲ್ಸರಿ ತಗೊಳ್ಳೇಬೇಕು. ಅದ್ರಲ್ಲಿ ಮಾತ್ರ ಯಾವ್ದು ಎಕ್ಸಾಮ್ಷನ್ ಇಲ್ವೇ ಇಲ್ಲ ಸರ್. ನಾವು ಕೂಡ ಮುನ್ಸಿಪಲ್ ಆಫೀಸಲ್ಲೇ ಬರ್ತಾರೆ, ನಮ್ಮ ಅಧಿಕಾರಿಗಳು ಬರ್ತಾರೆ, ಅಲ್ಲೇನು ಎಲ್ಲ ಕ್ಲಿಯರ್ ಮಾಡ್ತಾರೆ. ಆದ್ರೆ ಆ ದುಡ್ಡು ಅಮೌಂಟ್ ಮಾತ್ರ ನೀವು ಹೋಗ್ಬಿಟ್ಟು ಕೌಂಟರ್ಲ್ಲೇ ಕೊಟ್ಟು ಬರ್ಬೇಕು. ನಮ್ಮವ್ರು ಅಲ್ಲೇ ಇರ್ತಾರೆ, ಅಲ್ಲಿ ಬಂದಾದ್ಮೇಲೆ ಸೈನ್ ಮಾಡ್ಕೊಡ್ತಾರೆ. ನಿಮ್ಗೆಲ್ಲ ಅಲ್ಲೇ ಒಂದೇ ಕಡೆ ಅಲ್ಲಿಲ್ಲ ಸರ್. ತೀರಾ ತೊಂದರೆ ಕೊಡ್ತಾ ಇದ್ದೀರಾ. ದಯವಿಟ್ಟು ಇಲ್ಲಿನ ಪರಿಸರಕ್ಕೆ ಹೊಂದ್ಕೊಂಡು ಹೋಗಿ. ನಿಮ್ಮನ್ನ ಭ್ರಷ್ಟಾಚಾರ ಮಾಡಿ ಬಿಟ್ಕೊಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಸುಮ್ನೆ ಅನಾವಶ್ಯಕವಾಗಿ ಹಿಂಸೆ ಕೊಡಕ್ ಬರ್ಬೇಡಿ. ಲಾಸ್ಟ್ ಟೈಮ್ ಯಾರೋ ಸಣ್ಣ ಮಕ್ಕಳು SSLC 9th ಹುಡುಗರಲ್ಲೆಲ್ಲ ಗಣೇಶ ಇಟ್ಕೊಂಡು ಮನೆಯಿಂದ ಒಂದು ಬಲ್ಪ್ ತಂದು ಹಾಕೊಂಡಿದ್ರೆ ಅಲ್ಲೋಗಿ ಬ್ಯಾಗಲ್ಲಿ ಇಟ್ಕೊಂಡು ಅವನ ಮನೇಲಿ ಅವ್ನು ತಗೊಂಡ್ ಬಂದು ಅಲ್ಲಿ ಹಾಕಿರ್ತಾರೆ ಚಪ್ಪದ ಕೆಳಗಡೆ. ಏನೋ ಮಕ್ಕಳು ಏನೋ ಒಂದು ಪ್ರೀತಿ ಮಾಡ್ಕೊತಾ ಇರ್ತಾರೆ. ಇಲ್ಲ ದೊಡ್ಡದಾಗಿ ನಿಮ್ದು ಸೀರಿಯಲ್ ಸೆಟ್ಗಳು ಅವಿ ಹಾಕಿದ್ರೆ ಅದಕ್ಕೆ ಕಟ್ಟಿ ಅಂತ ಹೇಳಿ ಕಟ್ಸಿದ್ದೀವಿ ಕೂಡ ನಾವು. ದಯವಿಟ್ಟು ಈ ಬಾರಿ ಅದು ಪುನರಾವರ್ತನೆ ಆಗೋದು ಬೇಡ. ದಯವಿಟ್ಟು ಮಾತಾಡಿ ನೋಡಿ. ಬೆಳಗ್ಗಿಂದ ಕರೆಂಟ್ ಇದೆಯಾ? ಇಲ್ಲ, ವಾರದಿಂದಾನು ಇಲ್ಲ. ದಯವಿಟ್ಟು ನೋಡ್ರೆ, ನಾವು ಕೇಳ್ದಂಗೆ ಇಲ್ಲಿ ಸರಬರಾಜು ನಿರಂತರವಾಗಿ ಸಾಗ್ತಾ ಇದೆ. ಆದ್ರೆ ನೀವು ಇಲ್ಲಿಂದ ಕಳಿಸ್ತೀರಲ್ಲ ಈ ಫೀಲ್ಡ್ಗಳಲ್ಲೇ, ಇಲ್ಲಿ ತೀರಾ ಸಮಸ್ಯೆಗಳು ಕಾಡ್ತಾ ಇದೆ. ಬೆಳಗ್ಗಿಂದ ಎಷ್ಟೊತ್ತು ಕರೆಂಟ್ ಹೋಗಿದೆ, ಎಷ್ಟೊತ್ತು ಹೋಗಿದೆ. ಇದೇ ಕೆಲಸ ನೀವು 9 ದಿವಸ ಮತ್ತೆ ವಿಸರ್ಜನೆ ದಿವಸ ಮಾಡಿದ್ರೆ ಜನ ಸುಮ್ಮನೆ ಇರ್ತಾರ? ರೊಚ್ಚಿಗಳಲ್ವಾ? ಅಲ್ರಿ, ಬೆಳಗ್ಗಿಂದ ಎಷ್ಟು ಸಲ ತೆಗ್ದಿದ್ದೀರ ಕರೆಂಟ್? ಇವತ್ತಿಗೆ ತಗೊಳ್ರಿ. ಇದೇ ನೀವು 9 ದಿವಸ ಪುನರಾವರ್ತನೆ ಮಾಡಿದ್ರೆ ನಾವೇ ಜನಕ್ಕೆ ಚಾಟಿ ಕೊಟ್ಟು ಓಡಿಸ್ಕೊಂಡಂಗಿರತ್ತೆ. ದಯವಿಟ್ಟು ನಿಮ್ಮ ಸರಬರಾಜನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಅಲ್ಲಿ ಏನೋ ಮೇಲಿಂದ ಏನ್ ಪ್ರಾಬ್ಲಮ್ ಇಲ್ಲ, ನಮ್ಮ ಮುಳಬಾಲ್ ಟೌನ್ ಅಲ್ಲೇ ಪ್ರಾಬ್ಲಮ್ ಆಗ್ತದೆ. ಈ ಫೀಲ್ಡ್ ಪ್ರಾಬ್ಲಮ್ ಇರ್ತಾ ಇರೋದು. ಮಾತಾಡ್ತಾರೆ, LC ತಗೋತೀರಾ ಮಾಡ್ತೀರಾ, ಅರ್ಧ ಗಂಟೆ LC ತಗೋತೀರಾ ಮತ್ತೆ ಹಾಕ್ತೀರಾ. ಏನ್ರಿ ಜನ ಬದುಕೋದಿಲ್ಲ. ಮತ್ತೆ ಇನ್ನೊಂದು